ಕಾಲು ತುಳಿತಾ ಇತ್ತು ಜನ ಸತ್ತು ಹೋಗ್ಬಿಟ್ರು. ಏನು ಕಾರಣ? ಬೇಕಲ್ಲ ಕಾರಣ. ತಿರುಪತಿಯಲ್ಲೂ ಆಗಿತ್ತು, ಪ್ರಯಾಗ್ರಾಜಲ್ಲೂ ಆಗಿದೆ. ಕಾರಣ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತಲ್ಲ. ಇಲ್ಲಿ ಯಾರ ನಿರ್ಲಕ್ಷ್ಯದಿಂದ ಈ ದುರಂತ ನಡೆದು ಹೋಯಿತು? ಭಕ್ತರು ಸುಮ್ಮನೆ ಅವಸರ ಮಾಡಿದ್ದು ಕಾರಣನ? ಕೋಟಿ ಭಕ್ತರನ್ನು ಕಂಟ್ರೋಲ್ ಮಾಡಲಾಗದಂತಹ ಅವ್ಯವಸ್ಥೆ ಇದಕ್ಕೆ ಕಾರಣ ಆಯಿತಾ? ಭಕ್ತರು ಸುಮ್ಮನೆ ರಶ್ ಆಗಿದ್ದ? ಇಲ್ಲ, ಈ ಥರ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಭಕ್ತರು ಬಂದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ವ್ಯವಸ್ಥೆನೇ ಅಲ್ಲಿರಲಿಲ್ವಾ? ಇದನ್ನು ನೋಡ್ತಾ ಹೋದಾಗ ನಮಗೊಂದಷ್ಟು ಅಂಶಗಳಲ್ಲಿ ಕಣ್ಣಿಗೆ ಬೀಳ್ತವೆ. ಈ ದುರಂತಕ್ಕೆ ಕಾರಣವಾದ ಅಂಶಗಳೇನು ಅಂತ ನೋಡಿದ್ರೆ ನೋಡಿ, ಹಿಂದಿನ ರಾತ್ರಿಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಏನಾಯಿತು? ನಿನ್ನೆ ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ ಇದು. ಹಿಂದಿನ ದಿನ ರಾತ್ರಿಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಏನಾಯಿತು ಅಂತ ನೋಡ್ಕೊಂಡು ಹೋದರೆ ನಾವು, ಮೊದಲನೇದಾಗಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಒಟ್ಟು 25 ಸೆಕ್ಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. 25 ಸೆಕ್ಟರ್ಗಳಿವೆ. ಇಲ್ಲಿ ಗಂಗಾ, ಯಮುನೆ, ಸರಸ್ವತಿ ನದಿಗಳ ದಡದಲ್ಲಿ ಭಕ್ತರು ಉಳಿಯುವಂಥ ಈ ಸೆಕ್ಟರ್ಗಳು. ಗಂಗೆ, ಯಮುನೆ, ಸರಸ್ವತಿ ತ್ರಿವೇಣಿ ಸಂಗಮ ಅಂತ ಕರೀತಾರಲ್ಲ, ಇಲ್ಲಿ ಗಂಗೆ, ಯಮುನೆ, ಸರಸ್ವತಿ ನದಿಯಲ್ಲಿಯೂ ಕೂಡ ಆಯಾ ಸೆಕ್ಟರ್ಗಳ ಬಳಿಯಲ್ಲಿಯೇ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲೇ ಬಂದ್ರಪ್ಪ, ನೀವು ಇಲ್ಲೇ ಸ್ನಾನ ಮಾಡ್ಕೊಳ್ಳಿ ಅಂತ. ಮೌನಿ ಅಮಾವಾಸ್ಯೆ ಇದೆ, ಭಯಂಕರವಾಗಿರ್ತಕ್ಕಂಥ ಒಳ್ಳೆಯ ಮುಹೂರ್ತ ಇದು. ಈ ಟೈಮಲ್ಲೇ ಸ್ನಾನ ಮಾಡಬೇಕು ಅಂತ ಕೋಟಿ ಭಕ್ತರು ಅಲ್ಲಿಗೆ ಬರ್ತಾರೆ. ಪಾಯಿಂಟ್ ನಂಬರ್ 2, ಮಧ್ಯರಾತ್ರಿ 1 ಗಂಟೆಗೆ ಏನಾಗುತ್ತೆ? ಅಮೃತ ಸ್ನಾನಕ್ಕೆ ಅನುಮತಿಯನ್ನು ಕೊಡ್ತಾರೆ. ಅಮೃತ ಸ್ನಾನಕ್ಕೆ ಅನುಮತಿ ಸಿಕ್ಕಿದ್ದೇ 1 ಗಂಟೆಗೆ. ಆಗಲೇ ಹೋಗ್ಬಿಡಿ ಅಂತಲ್ಲ, ಅನುಮತಿ ಸಿಕ್ಕಿದ್ದವಾಗ ಅಂತ. 3 ನದಿಗಳು ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೋಸ್ಕರ ಎಲ್ರಿಗೂ ಅವಸರ ಶುರು ಆಗಿಬಿಡ್ತು. ಇಲ್ಲಿ ಅನೌನ್ಸ್ ಮಾಡಿದ್ದು ಬ್ರಹ್ಮ ಮುಹೂರ್ತ ಇದ್ದದ್ದು 3 ಗಂಟೆ ಸುಮಾರಿಗೆ. ಆಯ್ತಪ್ಪ, ನೀವು ಸ್ನಾನ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಸಿಕ್ಕಿದ್ದು 1 ಗಂಟೆಗೆ. ಜನ ಏನು ಮಾಡಿಬಿಟ್ರು, ಈಗಲೇ ನುಗ್ಗಬೇಕೇನೋ, ನಾವು ಟೈಮ್ ಆಗುತ್ತೋ ಇಲ್ವೋ, ಟೈಮ್ ಮೀರ್ಬಿಡುತ್ತೋ ಏನೋ, ಈಗಲೇ ಟೈಮ್ ಏನೋ ಅಂತ ಕನ್ಫ್ಯೂಸ್ ಮಾಡಿಕೊಂಡ್ರು. ಅವಸರ ಶುರು ಮಾಡಿಕೊಂಡ್ರು. ಅಮಾವಾಸ್ಯೆಯ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸೂರ್ಯೋದಯದ ವೇಳೆಯೇ ಸ್ನಾನ ಮಾಡಬೇಕು ಅಂತ ಆತುರಕ್ಕೆ ಬಿದ್ದರು. ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಸೇತುವೆ ಬಂದ್ ಮಾಡ್ತಾರೆ. ಅಮೃತ ಸ್ನಾನ ಆಗಬೇಕಾದ್ರೆ ಮತ್ತೆ ಹೋಗೋದು ಬರೋದು ಬೇಡ ಅಂತ ಸೇತುವೆ ಬಂದ್ ಮಾಡ್ತಾರೆ. ತಾವೇ ಮೊದಲು ಸ್ನಾನ ಮಾಡಬೇಕು ಅಂಥೇಳಿ ಸಂಗಮದ ಕಡೆಗೆ ಲಕ್ಷಾಂತರ ಭಕ್ತರ ಏಕಕಾಲಕ್ಕೆ ದೌಡಾಯಿಸ್ಬಿಡ್ತಾರಲ್ಲಿ. ನಮಗೆ ಫಸ್ಟ್ ಪುಣ್ಯ ಸಿಗಬೇಕು ಎನ್ನುವ ಧಾವಂತ ಕಾಣಿಸ್ತಾ ಇತ್ತಲ್ಲಿ. ಸಂಗಮದ ಘಾಟ್ ಕಡೆಗೆ ಭಕ್ತ ಸಾಗರ ನುಗ್ಗಿಬಿಡ್ತಾರೆ. ಸೈನ್ಯದೋಪಾದಿಯಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ಸೈನ್ಯದೋಪಾದಿಯಲ್ಲಿ ನುಗ್ಗಿಬಿಡ್ತಾರೆ ಅವರು. ಭಕ್ತ ಸಾಗರ ಸಂಗಮ ಸ್ನಾನಘಟ್ಟದಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಇದ್ದದ್ದು ಒಂದೇ ದಾರಿ. ಈ ಕಡೆಯಿಂದ ಸ್ನಾನಕ್ಕೆ ಹೋಗಬೇಕು, ಅದೇ ದಾರಿಯಲ್ಲಿ ಬರಬೇಕು ಅಂತ. ಯಾವಾಗ ಈ ಜನ ಸೂರ್ಯೋದಯ ಎಲ್ಲಾಗ್ಬಿಡುತ್ತೋ, ಟೈಮ್ ಎಲ್ಲಿ ಮೀರಿಬಿಡುತ್ತೋ, ಮುಹೂರ್ತ ದಾಟಿ ಹೋಗ್ಬಿಡುತ್ತೋ ಅಂತ ಏನು ಮಾಡಿಬಿಟ್ರು, ಬರುವ ಕಡೆ ಹೋಗುವ ಕಡೆ ಒಂದೇ ಜಾಗದಲ್ಲಿ ರಶ್ ಆಗಿಬಿಟ್ರು, ನುಗ್ಗಿಬಿಟ್ರು. ಯಾವ ಕಡೆ ಹೋಗಬೇಕು ಗೊತ್ತಾಗಲಿಲ್ಲ, ಯಾವ ಕಡೆ ಬರಬೇಕು ಗೊತ್ತಾಗಲಿಲ್ಲ. ಅಲ್ಲಿ ಬರೀ ಎಲ್ಲ ವಯಸ್ಸಲ್ಲಿದ್ದವರೇ ಇಲ್ಲ, ವಯಸ್ಸಾದವರು ಇದ್ದರು, ನಡೆಯೋಕ್ಕಾಗ್ದಿರೋರು ಇದ್ದರು. ಅಕಸ್ಮಾತ್ ಪೈಲ್ವಾನೇ ಇದ್ದ ಅಂತ ಅಂದ್ಕೊಳ್ಳಿ, ಬಿದ್ದು ಹೋಗಿಬಿಟ್ರೆ ಲಕ್ಷ ಜನ ನುಗ್ಗಿದ್ರೆ ಏನು ಮಾಡೋಕ್ಕಾಗತ್ತಾ? ಪೈಲ್ವಾನ್ ತಾನೇ. ಬ್ಯಾರಿಕೇಡ್ಗಳಿಗೆ ಸಿಕ್ಕಾಕೊಂಡ್ಬಿಟ್ರು ಜನ. ನುಗ್ಗಲು ಗೊಂದಲ ಉಂಟಾಯ್ತಲ್ಲ, ಈ ಬ್ಯಾರಿಕೇಡ್ಗಳ ಬಳಿಯಲ್ಲಿ ಜನ ಸಿಕ್ಕಾಕೊಂಡ್ಬಿಟ್ರು. ಅವ್ರನ್ನೂ ನೂಕಿರ್ತಾರೆ, ಅವ್ರನ್ನೂ ತಳ್ಳಿರ್ತಾರೆ, ದಬ್ಬಿರ್ತಾರೆ. ಅಲ್ಲೇ ಸಿಕ್ಕಾಕೊಂಡು ಉಸಿರಾಡೋಕ್ಕಾಗಲಿಲ್ಲ. ಕತ್ತಲಲ್ಲಿ ಕಬ್ಬಿಣದ ಕಸದ ಬುಟ್ಟಿ ತಗುಲಿ ಕೆಳಗಡೆ ಬಿದ್ದು ಬಿಡ್ತಾರೆ. ಕಾಲು ತುಳಿತ ಆಗ್ತಿದ್ಯಂತೆ. ಇನ್ನೊಂದು ಕಡೆ ವದಂತಿ ಶುರು ಆಗ್ಬಿಡ್ತು. ಜನ ಸತ್ತು ಹೋಗ್ತಾ ಇದ್ದಾರಂತೆ, ಕಾಲು ತುಳಿತ ಆಗಿಬಿಟ್ಟಿದ್ಯಂತೆ ಅಂತ ಯಾವ ವದಂತಿ ಜೋರಾಗೋಯ್ತೋ, ಕೆಳಗೆ ಜನ ಇನ್ನೂ ಓಡೋಕ್ಕೆ ಶುರು ಮಾಡಿದ್ರು. ಕೆಳಗಡೆ ಭಕ್ತರು ಬೀಳ್ತಾರೆ. ಬಿದ್ದಂಥ ಭಕ್ತರ ಮೇಲೇ ಭಕ್ತರು ತುಳಿಯೋಕ್ಕೆ ಶುರು ಮಾಡಿಬಿಟ್ರು. ಕೆಳಗೆ ಬಿದ್ದಂಥವ್ರು ಉಸಿರುಗಟ್ಟು ಸತ್ತೋಗ್ತಾರಲ್ಲಿ. ಬ್ಯಾರಿಕೇಡನ್ನು ಹಾರಿಬಿಟ್ಟಾದರೂ ಬಚಾವಾಗೋಣ ಟ್ರೈ ಮಾಡಿದ್ರು ಕೆಲವರು. ಬ್ಯಾರಿಕೇಡ್ಗಳೇ ಮುರಿದು ಹೋಯಿತು. ಮತ್ತಷ್ಟು ನುಕುಲುಗುಲು ಉಂಟಾಯಿತು. ಕೆಳಗೆ ಬಿದ್ದರು ಜನ. ದಿಢೀರ್ ಸ್ಟ್ಯಾಂಪೀಡ್ ಅಥವಾ ಕಾಲು ತುಳಿತ, ಜನಸ್ತೋಮದಿಂದ ಹೊರಗಡೆ ಹೋಗ್ತಕ್ಕಂಥ ಮಾರ್ಗಗಳೆಲ್ಲವೂ ಕೂಡ ಬಂದಾಗ್ಬಿಟ್ಟಿತ್ತು. ಜನಕ್ಕೆ ಎಲ್ಲಿ ಹೋಗಬೇಕು ಗೊತ್ತಾಗಲಿಲ್ಲ, ಎಲ್ಲಿ ಬರಬೇಕು ಗೊತ್ತಾಗಲಿಲ್ಲ, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇದರ ಮಧ್ಯದಲ್ಲಿ ಈ ಯೋಚನೆಗೂ ಅವಕಾಶ ಇರದ ರೀತಿಯಲ್ಲಿ ಜನರ ದಾಳಿ ಶುರುವಾಗ್ಬಿಟ್ಟಿತ್ತು. ದೊಡ್ಡ ಮಟ್ಟದ ಸೈನ್ಯ ನುಗ್ಗಿಬಿಟ್ರಲ್ಲ, ಅಸಹಾಯಕರು ಸಿಕ್ಕಾಕೊಂಡ್ರು, ಸತ್ತು ಹೋದರು.